ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಮ್ಮ ಹೀರೋನೇ ನಂಬರ್ ಒನ್, ನಮ್ಮ ಹೀರೋನೇ ದೊಡ್ಡವರು, ನಮ್ಮ ಹೀರೋ ಇಲ್ಲ ಅಂದ್ರೆ ಸಿನಿಮಾನೇ ಓಡಲ್ಲ, ನಮ್ಮ ಹೀರೋ ಇಲ್ಲ ಅಂದ್ರೆ ಆ ಸಿನಿಮಾ ಬರಲ್ಲ, ಈ ಸಿನಿಮಾ ಹೋಗಲ್ಲ ಅನ್ನೋ ಜನಕ್ಕೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಸರಿಸುಮಾರು 1954ರಲ್ಲಿ ಕನ್ನಡ ಇಂಡಸ್ಟ್ರಿನೇ ಕ್ಲೋಸ್ ಮಾಡಬೇಕು ಅಂತ ಡಿಸೈಡ್ ಆಗಿರೋ ಟೈಮಲ್ಲಿ ಒಬ್ಬ ಹೀರೋ ಹುಡ್ಕೊಂತಾರೆ. ಅವ್ರ ಹೆಸರು ಬಂದೆ ಡಾಕ್ಟರ್ ರಾಜ್ಕುಮಾರ್ ಅಂತ. ಅವತ್ತಿನ ದಿನಕ್ಕೆ ತುಂಬಾ ದೊಡ್ಡ ಆಕ್ಟರ್ ಆಗಿರ್ತಾರೆ. ಅವರು ಕೂಡ ಕನ್ನಡದಲ್ಲಿ ಸಿನಿಮಾ ಮಾಡಕ್ಕೆ ರೆಡಿ ಇರಲ್ಲ, ಯಾಕಂದ್ರೆ ಕನ್ನಡದಲ್ಲಿ ಸಿನಿಮಾ ನೋಡೋರು ಇರಲ್ಲ, ಯಾರು ಇರಲ್ಲ ಅಂತೇಳಿ ಅವರು ಕೂಡ ತಮಿಳು ತೆಲುಗುಲಿ ನಾನು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಗಿ ಅವರು ಬೇರೆ ಸಿನಿಮಾಗಳಿಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಅಂತ ಟೈಮಲ್ಲಿ ಹೀರೋ ಆಗಿ ನಿಂತಿದ್ದು ಯಾರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಅನ್ನೋ ಒಂದು ಕನ್ನಡ ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಆದ್ಮೇಲೆ ಅವರು ತುಂಬಾನೇ ಫೇಮಸ್ ಆಗುತ್ತೆ. ಅವತ್ತಿನ ದಿನಕ್ಕೆ ಅವರು ಕನ್ನಡ ಸಿನಿಮಾ ಉಳಿಸ್ಕೊಬೇಕು, ನಮ್ಮ ಕನ್ನಡ ಸಿನಿಮಾ ಇಲ್ಲೇ ಬೆಳಿಬೇಕು, ಇಲ್ಲೇ ಚೆನ್ನಾಗಾಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಪ್ರತಿ ವರ್ಷನೂ 14ರಿಂದ 16 ಸಿನಿಮಾ ಮಾಡಿ ಕನ್ನಡ ಸಿನಿಮಾನ ಉಳಿಸ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರು ಎಷ್ಟೇ ಜನ ಬಂದು ಎಷ್ಟೇ ದುಡ್ಡು ಕೊಡ್ತೀನಿ ಬಂದು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಆಕ್ಟ್ ಮಾಡಿ ಅಂತ ಅಣ್ಣವ್ರನ್ನ ಕೇಳಿರ್ತಾರೆ. ಬಟ್ ಅಣ್ಣವ್ರು ಯಾವುದೇ ಕಾರಣಕ್ಕೂ ನಾನು ಕನ್ನಡ ಬಿಟ್ಟು ಬರಲ್ಲ ಅಂತ ಹೇಳಿ ಕನ್ನಡದಲ್ಲೇ ಸಿನಿಮಾ ಕೂಡ ಮಾಡಿರ್ತಾರೆ. ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ. ಈ ಕೋವಿಡ್ ಅನ್ನೋ ಕಾಯಿಲೆ ಬಂದಾಗ ಸುಮಾರು ಜನ OTTಗೆ ಅಡಿಕ್ಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಥಿಯೇಟ್ರ್ ಕೂಡ ಓಪನ್ ಆಗುತ್ತೆ. ಥಿಯೇಟ್ರ್ ಓಪನ್ ಆದ್ರೂ ಜನ ಥಿಯೇಟ್ರ್ ಬರೋಕ್ಕೆ ರೆಡಿ ಇರಲ್ಲ, ಯಾಕಂದ್ರೆ ಎಲ್ಲ OTTಲೇ ನೋಡ್ಬೋದು ಆರಾಮಾಗಿ ಅಂತಾರೆ. ಅದಾದ್ಮೇಲೆ ಇನ್ನೊಂದ್ ಕಡೆ ನೋಡಿದಾಗ ಪ್ಯಾನ್ ಇಂಡಿಯಾ ಅನ್ನೋದು ತಲೆಗೆ ಹತ್ಕೊಂಡ್ಬಿಟ್ಟಿರುತ್ತೆ. KGF ಅನ್ನೋ ಒಂದು ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಆಗುತ್ತೆ. ಅದು ತುಂಬಾ ದೊಡ್ಡ ಹಿಟ್ ಕೂಡ ಆಗುತ್ತೆ. ಅದಕ್ಕೆ ಅಂತಾನೆ ಒಂದು ಹೆಸರು ಕೂಡ ಬರುತ್ತೆ. ಅದಾದ್ಮೇಲೆ ಕಾಂತಾರ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಅದು ಅವರು ಪ್ಯಾನ್ ಇಂಡಿಯಾ ಅಂತ ಮಾಡಿರಲ್ಲ, ಬರೀ ಕನ್ನಡಕ್ಕೆ ಅಂತ ಮಾಡಿರ್ತಾರೆ. ಅದು ಸಿನಿಮಾ ಚೆನ್ನಾಗಿರೋ ಒಂದೇ ಕಾರಣಕ್ಕೆ ಅದು ಪ್ಯಾನ್ ಇಂಡಿಯಾ ಆಗ್ತಾ ಹೋಗುತ್ತೆ. ಇದರಿಂದ ಏನ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಒಂದ್ ಒಳ್ಳೆ ಸಿನಿಮಾ ಮಾಡಿದಾಗ ಏನಾರು ಚೆನ್ನಾಗಿತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಅದೇ ಪ್ಯಾನ್ ಇಂಡಿಯಾ ಆಗುತ್ತೆ. ನಾವು ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತಾನೆ ಮಾಡಬಾರ್ದು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಇದ್ರ ಜೊತೆ ನಾನು ಹೇಳೋದೇನಂದ್ರೆ ಇವತ್ತಿನ ದಿನಕ್ಕೆ ಕನ್ನಡದ ಇಂಡಸ್ಟ್ರಿಲಿ 15ರಿಂದ 20 ಜನ ದೊಡ್ಡ ಹೀರೋಗಳಿದ್ದಾರೆ. ತುಂಬಾ ಎಸ್ಟಾಬ್ಲಿಷ್ ಆಗಿರೋ ಹೀರೋಗಳು. ಅವ್ರಿಗೆ ಆದಂತ ಒಳ್ಳೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೂಪರ್ ಆಗಿ ಹೆಸರು ಕೂಡ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ ವರ್ಷಕ್ಕೆ ನೀವು 15ರಿಂದ 20 ಜನ ಹೀರೋಗಳು ಸೇರ್ಕೊಂಡು ವರ್ಷಕ್ಕೆ ಒಂದು 5 ಸಿನಿಮಾ ಕೊಡಿ. ಆ 5 ಸಿನಿಮಾ ಎಷ್ಟೋ ಜನ ಲೈಫ್ ಸೆಟ್ಲ್ ಮಾಡುತ್ತೆ, ಹೊಸಬ್ರಿಗೆ ಒಂದು ಸ್ಫೂರ್ತಿ ಕೊಡುತ್ತೆ. ಹೊಸಬ್ರು ಕೂಡ ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೂ ಬದುಕಿಸ್ಕೋಬೋದು, ಉಳಿಸ್ಕೋಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಅವತ್ತಿನ ದಿನಕ್ಕೆ ಒಬ್ಬ ರಾಜ್ಕುಮಾರ್ ಅವರು ಕನ್ನಡ ಇಂಡಸ್ಟ್ರಿನ ಉಳಿಸಿ ಇಲ್ಲಿವರೆಗೂ ತಂದರು. ಬಟ್ ಇವತ್ತು 15ರಿಂದ 20 ಜನ ದೊಡ್ಡ ಹೀರೋಗಳಿದ್ದಾರೆ. ಅವ್ರುಗಳು ಒಂದು ಕನ್ನಡ ಇಂಡಸ್ಟ್ರಿನ ಉಳ್ಸೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಪ್ಯಾನ್ ಇಂಡಿಯಾ ಅನ್ನೋದು ಬಿಟ್ಬಿಟ್ಟು ಒಂದೊಳ್ಳೆ ಕನ್ನಡ ಸಿನಿಮಾ ಮಾಡಿ ಫಿಲಮ್ ಚೆನ್ನಾಗಿತ್ತು ಅಂದ್ರೆ ಆಟೋಮೆಟಿಕ್ಕಾಗಿ ಜನನೇ ಪ್ಯಾನ್ ಇಂಡಿಯಾ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗನ್ಸುತ್ತೆ. ಇದರಿಂದ ಯಾರಿಗಾರ ಬೇಜಾರಾಗಿತ್ತು ಅಂದರೆ ನನ್ನ ಕ್ಷಮಿಸಿ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಇದೇ ಥರ ಮೋರ್ ಇಂಟ್ರೆಸ್ಟಿಂಗ್ ಕಂಟೆಂಟ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.